ಹೆಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ಮನೆಯಲ್ಲಿ ಮೊಳಕೆ ಬಂದಿರೋ ಒಂದು ಆಲೂಗೆಡ್ಡೆಯಿಂದ ಇವತ್ತು ಆಲೂಗೆಡ್ಡೆ ಗಿಡ ಮಾಡಿ ಅದರ ಜೊತೆಗೆ ಅದನ್ನು ಸಸಿ ಮಾಡಿ ಆ ಸಸಿನ ರೀಪ್ಲ್ಯಾಂಟ್ ಮಾಡಲಿ ತನಕ ನಿಮಗೆ ತೋರಿಸ್ತೀನಿ. ಮೊಳಕೆ ಬಂದಿದ್ದ ಆಲೂಗೆಡ್ಡೆನ ಹೀಗೆ ಒಂದು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಆಲ್ರೆಡಿ ಇರೋವಂತಹ ಪಾಟಲ್ಲೇ ಒಂದು ಸ್ವಲ್ಪ ಜಾಗ ಇರೋ ಕಡೆ ಹೀಗೆ ಸ್ವಲ್ಪ ಹೋಲ್ ಮಾಡಿ ಆ ಆಲೂಗೆಡ್ಡೆನ ಇಟ್ಟು ಅದನ್ನು ಮುಚ್ತಾ ಇದ್ದೀನಿ. ಮೊಳಕೆ ಮೇಲ್ಭಾಗದಲ್ಲಿ ಬರುವಂತೆ ಮಣ್ಣನ್ನು ಮುಚ್ಚಬೇಕು. ನಂತರ ಸ್ವಲ್ಪ ನೀರನ್ನು ಚಿಮುಕಿಸ್ತೀನಿ. ನೋಡಿ, ನಟ್ಟು ಸ್ವಲ್ಪ ದಿನಕ್ಕೇ ಆಲೂಗೆಡ್ಡೆಯಲ್ಲಿ ಈ ಥರ ಚಿಗುರು ಬಂದಿದೆ. ಅದ್ರ ಜೊತೆಗೆ ಬೇರು ಬಂದಿದೆ. ಬೇರೆಲ್ಲ ಬಂದು ಮಣ್ಣಲ್ಲಿ ಬಿಟ್ಕೊಂಡಿದೆ. ಚಿಗುರು ಬಂದಿರೋದು ನಿಮಗೆ ಕಾಣಿಸುತ್ತೆ ನೋಡಿ ಇಲ್ಲಿ. ಈ ಚಿಗುರಲ್ಲಿ ಒಂದು 7-8 ಗಿಡಗಳಾಯಿತು. ಆ ಗಿಡಗಳನ್ನು ಸಪ್ರೇಟಾಗಿ ಒಂದು 15-20 ಡೇಸ್ ನಂತರ ನಾನು ಇದನ್ನು ಸಪ್ರೇಟಾಗಿ ಕಿತ್ತಿಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಮಣ್ಣನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇಷ್ಟು ದೊಡ್ಡ ದೊಡ್ಡ ಗಿಡಗಳಾದಮೇಲೆ ಸಪ್ರೇಟ್ ಮಾಡಿ ಇದನ್ನು ದೊಡ್ಡದೊಂದು ಗ್ರೋ ಬ್ಯಾಗಿಗೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಡೀಪ್ ಇದ್ದರೆ ಆಳದಲ್ಲಿ ಅದು ಮಣ್ಣೊಳಗಡೆ ಗೆಡ್ಡೆ ಬಿಡಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಡೀಪ್ ಇರುವಂತಹ ಗ್ರೋ ಬ್ಯಾಗ್ನಲ್ಲಿ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ನಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಯೂಸ್ ಮಾಡಿರೋ ಗಾರ್ಡನ್ ಸಾಯಿಲ್. ಇದರಲ್ಲಿ ತುಂಬ ಕಲ್ಲೆಲ್ಲ ಇದೆ. ಇದನ್ನು ಸ್ವಲ್ಪ ನ್ಯೂಟ್ರಿಷನ್ ರಿಚ್ ಮಾಡೋದಕ್ಕೋಸ್ಕರ ಒಂದು ಹಳೆ ಪ್ಲಾಸ್ಟಿಕ್ ಆ ರೀತಿ ಹೋಲಿರುವಂಥ ಟಬ್ಬಲ್ಲಿ ಸಾಣಿಸ್ಕೊತಾ ಇದ್ದೀನಿ. ಕಲ್ಲೆಲ್ಲ ಸಪ್ರೇಟ್ ಮಾಡಿಕೊಂಡು ಒಳ್ಳೆ ಮಣ್ಣನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಆದರೆ ಈ ಮಣ್ಣು ಸ್ವಲ್ಪ ಗಟ್ಟಿಯಾಗಿ ಬಿಗಿದುಕೊಳ್ಳುತ್ತೆ. ನಾನು ಗೆಡ್ಡೆ ಆಗೋದಕ್ಕೆ ಹಾಕ್ತಾ ಇರೋದ್ರಿಂದ ತುಂಬ ಏರೇಷನ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ ಊರಿಂದ ಸ್ವಲ್ಪ ಭತ್ತದ ಹೊಟ್ಟು ತಂದಿದ್ದೆ, ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಪ್ಲೇಸಲ್ಲಿ ಭತ್ತದ ಹೊಟ್ಟು, ಮರಳು ಅಥವಾ ಕೋಕೋಪೀಟ್ ಯಾವುದನ್ನಾದರೂ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಕೋಕೋಪೀಟ್ನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ, ಭತ್ತದ ಹೊಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವರ್ಮಿ ಕಂಪೋಸ್ಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೆಡ್ಡೆ ಆಗೋದ್ರಿಂದ ಮಣ್ಣಿನಲ್ಲಿ ಫುಲ್ ಟೋಟಲ್ ಆಗಿ ಎಲ್ಲ ರೀತಿಯ ನ್ಯೂಟ್ರಿಷನ್ ಅವೈಲೇಬಲ್ ಇರಬೇಕು. ಗೆಡ್ಡೆ ಚೆನ್ನಾಗಿ ಬೆಳಿಬೇಕು ಅಂತ ಅಂದರೆ ಅದಕ್ಕೋಸ್ಕರ ಹಾಗೆ ಮಾಡಿದ್ದೀನಿ. ಜೊತೆಗೆ ಆಲೂಗೆಡ್ಡೆ ಮಣ್ಣಿನೊಳಗಡೆ ಇರುವಾಗ ಯಾವುದೇ ರೀತಿ ಫಂಗಲ್ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಅಂದರೆ ಶಿಲೀಂಧ್ರಗಳ ಬೆಳವಣಿಗೆ ಬೆಳಿಬಾರ್ದು, ಗೆಡ್ಡೆ ಒಳಗಡೆನೆ ಮಣ್ಣಲ್ಲಿ ಕೊಳೆತು ಹೋಗಬಾರ್ದು, ಪೆಸ್ಟ್ ಅಟ್ಯಾಕ್ ಆಗಬಾರ್ದು ಅಂತ ಹೇಳಿ ಅದ್ರ ಜೊತೆಗೆ ಸ್ವಲ್ಪ ನಾವು ಅಡುಗೆಗೆ ಬಳಸುವ ಅರಿಶಿನ ಮಿಕ್ಸ್ ಮಾಡಿದ್ದೀನಿ. ಹೀಗೆ ಮಿಕ್ಸ್ ಮಾಡಿಕೊಂಡು ನಾನೊಂದು ಉದ್ದದ ಗ್ರೋ ಬ್ಯಾಗ್ಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಗಿಡಗಳನ್ನು ದೂರಕ್ಕೆ ನಡೋ ಉದ್ದೇಶದಿಂದ ಹಾಗೆ ಮಾಡ್ತಾ ಇದ್ದೀನಿ. ಗ್ರೋ ಬ್ಯಾಗಿಗೆ ಹಾಕ್ಕೊಂಡು ಅದನ್ನು ಫುಲ್ಲು ಅಗಲಕ್ಕೆ ಎಲ್ಲ ಕಡೆ ಮಣ್ಣನ್ನು ಹರಡ್ತೀನಿ. ಪೊಟ್ಯಾಟೋಗೆ ಯಾವಾಗಲೂ ಮಣ್ಣು ತುಂಬ ಲೂಸಾಗಿರಬೇಕು. ನೀರು ಈಸಿಯಾಗಿ ಹರಿದು ಹೋಗೋ ರೀತಿ ಇರಬೇಕು. ಮಣ್ಣಿನಲ್ಲಿ ಯಾವಾಗಲೂ ನೀರು ನಿಂತ್ಕೋಬಾರ್ದು. ಮಣ್ಣಲ್ಲಿ ನೀರು ನಿಂತ್ಕೊಂಡ್ರೆ ಗಿಡ ಕೊಳೆತು ಹೋಗುತ್ತೆ. ಈಗ ಅಷ್ಟು ಗಿಡಗಳನ್ನು ತಗೊಂಡು ಅಲ್ಲಿಡ್ತೀನಿ. ಇದೀಗ ಸ್ವಲ್ಪ ದೂರಕ್ಕೆ ಅದನ್ನು ನಡ್ತೀನಿ. ಯಾಕಂದರೆ ಅದು ಬೇರು ಎಲ್ಲೆಲ್ಲಿ ಹರಡಿ ಹೋಗುತ್ತೆ ಅಲ್ಲಲ್ಲಿ ಒಂದೊಂದು ಗೆಡ್ಡೆಗಳಾಗುತ್ತೆ. ಹಾಗಾಗಿ ನಾನು ಅದನ್ನು ಆದಷ್ಟು ದೂರಕ್ಕೆ ಒಂದೊಂದು ಗಿಡನ ನಡ್ತೀನಿ. ಇದು ಒಂದು ಮೊಳಕೆಯಲ್ಲೇ ಇಷ್ಟೊಂದು ಗಿಡಗಳು ಬಂದಿದ್ದರಿಂದ ಒಂದಕ್ಕೊಂದು ತುಂಬ ಅಂಟ್ಕೊಂಡಿದೆ, ಟೈಟಾಗಿದೆ. ತುಂಬ ನಿಧಾನವಾಗಿ ಬೇರಿಗೆ ಜಾಸ್ತಿ ಪೆಟ್ಟೇನೋ ಆಗದೆ ಇರೋ ರೀತಿ, ಬೇರು ಕಟ್ಟಾಗದೆ ಇರೋ ರೀತಿ ನಿಧಾನವಾಗಿ ಅದನ್ನು ಬಿಡಿಸ್ಕೊಳ್ತಾ ಇದ್ದೀನಿ. ನಾನು ರೀಪ್ಲಾಂಟ್ ಮಾಡ್ತಾ ಇರೋದು ಸ್ವಲ್ಪ ಲೇಟೇ ಆಗಿದೆ. ಆಲ್ರೆಡಿ ಚಿಕ್ಕ ಆಲೂಗೆಡ್ಡೆ ಅದರಲ್ಲಿ ಬಿಡೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಚಿಕ್ಕದು ಆಲೂಗೆಡ್ಡೆ ಆಲ್ರೆಡಿ ಬಂದುಬಿಟ್ಟಿದೆ ಆ ಗಿಡದಲ್ಲಿ. ಅದಕ್ಕೆ ಅದನ್ನು ಹಾಗೇ ಇಡ್ತಾ ಇದ್ದೀನಿ. ಅದನ್ನೇನು ಟಚ್ ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಡೀಪಾಗಿ ಮಣ್ಣು ತೆಗೆದು ಅದನ್ನು ಹಾಗೇ ನಡ್ತೀನಿ. ಎಲ್ಲ ಕಡೆ ಪ್ಲೇಸ್ಮೆಂಟ್ ಮಾಡಿ ಆಯಿತು. ಈಗ ಕೈಯಲ್ಲೇ ಸ್ವಲ್ಪ ಚಿಕ್ಕದೊಂದು ಹೋಲ್ ಮಾಡಿ ಅಲ್ಲಿ ನಡ್ತಾ ಇದ್ದೀನಿ. ಸ್ವಲ್ಪ ಇದು ಗಿಡ ದೊಡ್ಡದಾದ ಮೇಲೆ ಮತ್ತೆ ಅದರ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಗ್ರೋ ಬ್ಯಾಗ್ನಲ್ಲಿ ಅಷ್ಟು ಗ್ಯಾಪ್ನ ಬಿಟ್ಕೊಂಡಿದ್ದೀನಿ. ಆಮೇಲೆ ಗಿಡ ಹೈಟ್ ಆದಂಗೂ ಇನ್ನು ಸ್ವಲ್ಪ ಬುಡಕ್ಕೆ ಮಣ್ಣು ಹಾಕ್ತಾ ಹೋದರೆ ಅಲ್ಲೂ ಸಹ ಬೇರು ಬಂದು ಗೆಡ್ಡೆ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಅರ್ಧ ಅಡಿಯಷ್ಟು ಗ್ಯಾಪ್ ಬಿಟ್ಕೊಂಡೇ ಗಿಡಗಳನ್ನ ಪ್ಲಾಂಟ್ ಮಾಡ್ತಾ ಇದ್ದೀನಿ. ಆ ಗಿಡ ಹೈಟ್ ಆದಾಗ ಮಣ್ಣು ಹಾಕ್ತೀನಿ.
ಆಗ ಈಗ ನಟ್ಬಿಟ್ಟು ಇನ್ನು 15 ಡೇಸ್ ಆದಮೇಲೆ ಮತ್ತೆ ಗೊಬ್ಬರ ಕೊಡ್ತೀನಿ. ನಾನು ಹಸುವಿನ ಗೊಬ್ಬರ ಮತ್ತು ವರ್ಮಿ ಕಂಪೋಸ್ಟ್ ಎರಡನ್ನೂ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಳಕೆ ಬಂದಿರೋ ಆಲೂಗೆಡ್ಡೆಯಿಂದ ಹೀಗೆ ನಾವೂ ಸಹ ಆಲೂಗೆಡ್ಡೆನ ಬೆಳಿಬಹುದು. ಯಾವುದೇ ರೀತಿ ಸೀಡ್ಸ್ ಆಗಲಿ ಮತ್ತೊಂದಾಗಲಿ ಬೇಕಾಗೋದಿಲ್ಲ. ನಮ್ಮ ಕಿಚನಲ್ಲಿರೋ ಆಲೂಗೆಡ್ಡೆನ ಬಳಸ್ಕೊಂಡೆ ನಾವು ಕೂಡ ಬೆಳಿಬಹುದು. ಪೂರ್ತಿ ಗಿಡಗಳನ್ನು ನಟ್ಟಾದ ಮೇಲೆ ಎಲ್ಲ ಗಿಡಗಳಿಗೂ ಚೆನ್ನಾಗಿ ನೀರು ಹಾಕ್ತೀನಿ. ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಯಾವಾಗ್ಲೂ ಮರಿದೇನೆ ನೀರು ಹಾಕಲೇಬೇಕು. ಆಗ ಆ ಶಾಕ್ ಆಗಿರುತ್ತಲ್ಲ ಗಿಡಗಳಿಗೆ, ಒಂದು ವಾತಾವರಣದಲ್ಲಿರೋ ಬೆಳೆದಿರೋ ಗಿಡಗಳಿಗೆ ನಾವು ಕಿತ್ತು ಮತ್ತೆ ನಟ್ಟಾಗ ಒಂದು ಶಾಕ್ ಆಗಿರುತ್ತಲ್ಲ, ಅದು ಪ್ರಮಾಣ ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ಎಲ್ಲ ಗಿಡಗಳಿಗೂ ನೀರು ಹಾಕಿ ಆಯಿತು. ಟೋಟಲಾಗಿ ಇಷ್ಟು ಗಿಡಗಳನ್ನು ನಾನೀಗ ಪ್ಲ್ಯಾಂಟ್ ಮಾಡಿದ್ದೀನಿ. ಹಾರ್ವೆಸ್ಟ್ ಮಾಡೋ ವಿಡಿಯೋನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಆ ಮೂಲಕ ನಿಮ್ಮಲ್ಲೂ ಗಿಡ ಬೆಳೆಸೋ ಉತ್ಸಾಹ ಬರೆಸಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈಟ್ ಹೆಲ್ದಿ, ಸ್ಟೇ ಹೆಲ್ದಿ, ಟೇಕ್ ಕೇರ್, ಬಾಯ್.